ನಮಸ್ಕಾರ. ನಾನು ಪ್ರಭಾಕರ್ ಡಿ ಎಮ್ಗೆ ಅಂತ. ಇವತ್ತಿನ ಈ ನನ್ನ ಚಿಕ್ಕ ವಿಡಿಯೋದಲ್ಲಿ ಸುಜೋಕೋ ರಿಫ್ಲೆಕ್ಸಾಲಜಿ ಕುರಿತು ಒಂದು ಸಣ್ಣ ವಿವರಣೆಯನ್ನು ನೀಡಲು ಬಯಸ್ತಾ ಇದ್ದೇನೆ. ಸುಜೋಕೋ ರಿಫ್ಲೆಕ್ಸಾಲಜಿ ಅಂದರೆ ಹೆಸರೇ ಹೇಳುವಂತೆ ಸು ಮತ್ತು ಜೋಕ್ ಅಂತ ಎರಡು ಶಬ್ದಗಳಿಂದ ಕೂಡಿ ಅದು ಸುಜೋಕೋ ರಿಫ್ಲೆಕ್ಸಾಲಜಿ ಅಂತ ಟರ್ಮಿನಾಲಜಿ ಬಂದಿದೆ. ಸು ಅಂದರೆ ಕೈ ಅಂತ ಅರ್ಥ ಮತ್ತು ಜೋಕ್ ಅಂತಂದರೆ ಕಾಲು ಅಂತ ಅರ್ಥ ಬರುತ್ತೆ. ನಮ್ಮ ದೇಹದಲ್ಲಿಯ ಕೈ ಮತ್ತು ಕಾಲುಗಳು ನಮ್ಮ ದೇಹವನ್ನು ಸ್ಥೂಲವಾಗಿ ಪ್ರತಿನಿಧಿಸ್ತವೆ, ಹೋಲುತ್ತವೆ ಅಂತನ್ನೋ ಒಂದು ತತ್ವದ ಆಧಾರದ ಮೇಲೆ ಈ ಥೆರಪಿ ನಿಂತಿದೆ. ಕೈಯನ್ನು ನೀವು ಗಮನಿಸಿದಲ್ಲಿ ಹ್ಯಾಂಡ್ ಸುಜೋಕೋ ರಿಫ್ಲೆಕ್ಸಾಲಜಿ ಅಂತನ್ನ ಇದರಲ್ಲಿ ನೀವು ಹೆಬ್ಬಟ್ಟು ಮತ್ತು ಈ 4 ಬೆರಳುಗಳನ್ನು ಸೂಚ್ಯವಾಗಿ ಗಮನಿಸಿದಲ್ಲಿ ಈ ಹೆಬ್ಬಟ್ಟು ತಲೆ, ಮುಖ, ಮೂಗು, ಗದ್ದ ಇತ್ಯಾದಿಗಳನ್ನು ಗಂಟಲುವರೆಗೆ ಅಂದರೆ ಇಲ್ಲಿ ತಲೆಯಿಂದ ಇಲ್ಲಿಯವರೆಗೆ ಇದು ಪ್ರತಿನಿಧಿಸ್ತದೆ. ಮುಂದುವರೆದು ಈ ಅಂಗೈ ಭಾಗ ಏನಿದೆಯಲ್ಲ ಇದು ನಮ್ಮ ಮೇಲಿನಿಂದ ಪ್ರಾರಂಭಿಸಿದರೆ ಲಂಗ್ಸು, ಹಾರ್ಟು ಮತ್ತು ಮಧ್ಯಭಾಗದಲ್ಲಿ ಲಿವರು, ಜಠರ, ಸ್ಪ್ಲೀನು, ಅದಕ್ಕೂ ಕೆಳಗಡೆ ಬಂದಲ್ಲಿ ದೊಡ್ಡ ಕರಳು, ಸಣ್ಣ ಕರಳು ಬರುತ್ತವೆ. ಇನ್ನು ಈ 4 ಬೆರಳುಗಳನ್ನು ನೀವು ಗಮನಿಸಿದಲ್ಲಿ ಮಧ್ಯದ ಈ 2 ಬೆರಳುಗಳು ನಮ್ಮ 2 ಕಾಲುಗಳನ್ನು ಮತ್ತು ಈ 2 ಪಕ್ಕದ 2 ಬೆರಳುಗಳು ನಮ್ಮ ಎಡಗೈ ಮತ್ತು ಬಲಗೈಯನ್ನು ಪ್ರತಿನಿಧಿಸ್ತವೆ. ಇದೇ ರೀತಿ ನಾವು ಇದನ್ನೇ ಸ್ವಲ್ಪ ಮುಂದುವರಿಸಿ ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿ ಅಂತ ಒಂದು ತತ್ವವನ್ನು ಕೂಡ ಇಲ್ಲಿ ಚರ್ಚೆ ಮಾಡೋಣ. ನೀವು ಸೂಚ್ಯವಾಗಿ ಗಮನಿಸಿದರೆ ನಮ್ಮ ಬೆರಳುಗಳು ಏನಿದಾವಲ್ಲ ಈ 4 ಬೆರಳುಗಳು ಇದರಲ್ಲಿ 3 ಭಾಗಗಳಿದ್ದಾವೆ. ಪ್ರತಿಯೊಂದು ಬೆರಳು ಕೂಡ ನಮ್ಮ ದೇಹವನ್ನು ಮತ್ತೆ ಪ್ರತಿನಿಧಿಸುತ್ತದೆ ಅಂತನ್ನೋ ಒಂದು ತತ್ವದ ಮೇಲೆ ಈ ಥೆರಪಿ ಆಧಾರವಾಗಿದೆ. ಇದಕ್ಕೆ ನಾವು ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿ ಅಂತಲೂ ಕರಿತೇವೆ. ಈ ಬೆರಳುಗಳಲ್ಲಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ನಾವು ಊಹಿಸಿಕೊಂಡಲ್ಲಿ ಅವುಗಳು ಬರುವಂಥ ಆ ಜಾಗೆಯಲ್ಲಿ ಸೂಕ್ತವಾದ ಕಲರ್ ಥೆರಪಿಯಿಂದ ನಾವು ಅಲ್ಲಿ ಬಣ್ಣವನ್ನು ಹಚ್ಚಿದಲ್ಲಿ ನಮಗೆ ಬೇಕಾದಂಥ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತೆ ಅಂತಲೇ ತತ್ವ. ಸುಜೋಕೋ ಹ್ಯಾಂಡ್ ಥೆರಪಿನಲ್ಲಿ ಕೂಡ ಹಾಗೆ ಇದ್ದು ನಾವು ಸುಜೋಕೋ ಹ್ಯಾಂಡ್ ಥೆರಪಿನಲ್ಲಿ ನಾವು ಯಾವ ಅಂಗಾಂಗಗಳ ಮೇಲೆ ಯಾವ ಕಲರನ್ನು ಹಾಕಬೇಕು ಅಂತನ್ನೋ ಒಂದು ಥೆರಪಿಯ ಆಧಾರದಲ್ಲಿ ಹಾಕಿದಾಗ ನಮಗೆ ಬೇಕಾದಂಥ ಒಂದು ಆರೋಗ್ಯ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತೆ. ಇದೇ ಮುಂದುವರೆದು ಈ ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿಯಲ್ಲೂ ಕೂಡ ನಾವು ಪ್ರತಿ ಬೆರಳು ಕೂಡ ಮಾನವನ ದೇಹವನ್ನು ಹೋಲುತ್ತೆ ಅನ್ನೋ ತತ್ವದ ಮೇಲೆ ಇದನ್ನು ನಾವು ಡೆವಲಪ್ ಆಗಿರೋದ್ರಿಂದ ಈ ಥೆರಪಿ ನಾವು ಒಂದು ಬೆರಳಿನಲ್ಲಿ ಯಾವ ರೀತಿ ನಮ್ಮ ಮಾನವ ದೇಹದ ಅಂಗಾಂಗಗಳು ಅಲ್ಲಿ ಸ್ಥಳಿತವಾಗಿದ್ದಾವೆ, ಅಲ್ಲಿ ಇದ್ದಾವೆ ಅಂತನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಇದನ್ನು ನಿಮಗೆ ಸ್ಪಷ್ಟವಾಗಿ ವಿವರಣೆ ಕೊಡೋದಕ್ಕೆ ಅನುಕೂಲವಾಗಲಿ ಅಂತ ನಾನು ಬೆರಳಿನಲ್ಲಿ ಚಿತ್ರವನ್ನು ಬಿಡಿಸಿದ್ದೇನೆ. ಇದು ಎಲ್ರಿಗೂ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿದಲ್ಲಿ ಮೊದಲನೇ ಭಾಗ ಏನಿದೆಯಲ್ಲ 3ರಲ್ಲಿ ಮೊದಲನೇ ಭಾಗ ನಮ್ಮ ಮುಖ ಕತ್ತಿನಿಂದ ಮೇಲೆ ತಲೆವರೆಗಿನ ಭಾಗ ಆಗಿದ್ದು, ಇಲ್ಲಿ ನೀವು ಸೂಕ್ತವಾಗಿ ನೋಡಿದಲ್ಲಿ ಇಲ್ಲಿ ಮೇಲ್ಗಡೆ ತಲೆಯ ಭಾಗ ಬರುತ್ತೆ. ಅದಕ್ಕೂ ಕೆಳಗಡೆ 2 ಕಣ್ಣುಗಳನ್ನು ನಾವು ಬಿಡಿಸಿದ್ದೀವಿ, ನೀವು ನೋಡಿರ್ಬೋದು. ಆ ಕಣ್ಣುಗಳ ಮಧ್ಯೆ ತುಸು ಕೆಳಗಡೆ ಸ್ವಲ್ಪ ಉಬ್ಬಿದ ಭಾಗ ಇರುತ್ತೆ. ಅದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಬೇಕಂದ್ರೆ ಅದನ್ನು ಪಕ್ಕಕ್ಕೆ ಹೀಗೆ ಮಾಡಿ ಪ್ರೊಫೈಲ್ ಅಂದರೆ ಪಾರ್ಶ್ವದಿಂದ ನೋಡಿದಲ್ಲಿ ಸ್ವಲ್ಪ ಉಬ್ಬು ಇರುತ್ತೆ. ಆ ಉಬ್ಬಿನ ಭಾಗವೇ ನಮ್ಮ ಮೂಗಾಗತ್ತೆ. ಇನ್ನು ಆ ಮೂಗಿನ ಪಕ್ಕಕ್ಕೆ ಅಂದರೆ ಕಣ್ಣಿನಿಂದ ಸ್ವಲ್ಪ ಕೆಳಕ್ಕೆ ಸೈಡ್ಗೆ ಪಕ್ಕಕ್ಕೆ ನೋಡಿದಲ್ಲಿ ಕಿವಿಯ ಭಾಗ ಬರುತ್ತೆ. ಮೂಗಿನಿಂದ ಕೆಳಗಡೆ ತುಸು ಕೆಳಗಡೆ ಬಾಯಿ ಮತ್ತು ಗದ್ದ. ಸೊ ಇಷ್ಟೆಲ್ಲ ಅಂಗಗಳು ನಮ್ಮ ಮೊದಲನೇ ಭಾಗದಲ್ಲಿ ಗೆರೆಯಿಂದ ಮೇಲೆ ಸ್ಥಿತವಾಗಿದ್ವಿ. ಇನ್ನು ಕೆಳಗಡೆ ಅಂದರೆ ಮಧ್ಯಭಾಗಕ್ಕೆ ಬಂದರೆ ಅಲ್ಲಿ ಫುಪ್ಪುಸ ಇದೆ ಮತ್ತು ಹೃದಯ ಇದೆ. ಇನ್ನು ಕೆಳಗಡೆ 3ನೇ ಭಾಗದಲ್ಲಿ ಬಂದರೆ ಉಳಿದೆಲ್ಲ ಅಂಗಗಳು ಅಂದರೆ ಜಠರ, ಸ್ಪ್ಲೀನು, ದೊಡ್ಡ ಕರಳು, ಸಣ್ಣ ಕರಳು ಇತ್ಯಾದಿಗಳು ಇಲ್ಲಿ ಸ್ಥಳಿತವಾಗಿದ್ದಾವೆ. ಸೊ ಈ ರೀತಿ ನಮ್ಮ ಮಾನವ ದೇಹದಲ್ಲಿ ಎಲ್ಲ ಪ್ರಮುಖ ಅಂಗಗಳನ್ನು ನಾವು ಇದರಲ್ಲಿ ಚಿತ್ರಿಸಿ ಊಹಿಸಿಕೊಳ್ಳಬಹುದು. ಇದೇ ರೀತಿ ನಮ್ಮ 2 ಕೈಯ ಈ ಎಲ್ಲ ಬೆರಳುಗಳಲ್ಲಿ ಕೂಡ ನಾವು ನಮ್ಮ ದೇಹದ ಅಂಗರಚನೆಯನ್ನು ಇಲ್ಲಿ ನಾವು ಪ್ರತಿಸ್ಥಾಪಿಸ್ಬೋದು.
ಮುಂದುವರೆದು ಈಗ ನಾವು ನಮ್ಮ ಈ 5 ಬೆರಳುಗಳು, ಎಡಗೈ 5 ಬೆರಳುಗಳು, ಬಲಗೈ 5 ಬೆರಳುಗಳು ಒಟ್ಟು 10 ತತ್ವಗಳನ್ನು ಪ್ರತಿನಿಧಿಸ್ತವೆ ಅಂತಲೂ ಕೂಡ ಇದರಲ್ಲಿ ಆಧಾರವಿದೆ. ಮೊದಲ 5 ತತ್ವಗಳು ಪಂಚಭೂತ ತತ್ವಗಳು, ಎರಡನೇದು ಮೆಟಾಫಿಸಿಕಲ್ ತತ್ವಗಳು. ಈ 5 + 5 10 ತತ್ವಗಳು 10 ಬೆರಳುಗಳನ್ನು ಪ್ರತಿನಿಧಿಸ್ತವೆ ಅಂತನ್ನೋ ಒಂದು ಪ್ರಿಸಂಪ್ಷನ್ ಮೇಲೆ ಈ ಥೆರಪಿ ಆಧಾರವಾಗಿದೆ. ಹಾಗೆ ನಮ್ಮ ದೇಹದ ಯಾವುದೇ ಅಂಗಗಳಲ್ಲಿ ಏನೇ ಆರೋಗ್ಯ ವ್ಯತ್ಯಾಸವಾಗಿದ್ದರೂ ಕೂಡ ಅದಕ್ಕೆ ತಕ್ಕದಾದ ಕಲರ್ ಪ್ರೋಟೋಕಾಲ್ ಪ್ರಕಾರ ಕಲರನ್ನು ಹಚ್ಚಲು ನಾವು ಆ ಯಾವ ತತ್ವವನ್ನು ಪ್ರತಿನಿಧಿಸುವ ಬೆರಳಿರುತ್ತೇವೋ ಆ ಬೆರಳಿಗೆ ಹೋಗಿ ಆ ಬೆರಳಿನಲ್ಲಿ ಆ ಅಂಗಾಂಗಗಳಿಗೆ ಆ ಅಂಗಕ್ಕೆ ಹೋಗಿ ಅಲ್ಲಿ ನಾವು ಆ ಕಲರನ್ನು ಹಚ್ಚಿದಲ್ಲಿ ನಮ್ಮ ಆರೋಗ್ಯ ಸುಧಾರಣೆ ಅತ್ಯದ್ಭುತವಾಗಿ ಆಗುತ್ತೆ ಅಂತಲೇ ಇದು ಒಂದು ಥಿಯರಿ. ಉದಾಹರಣೆಗೆ ನಮ್ಮ ಈ 5 ಆಯುರ್ವೇದಿಕ್ ಅಕ್ಯುಪ್ರೆಷರ್ ಇದರ ಪ್ರಕಾರ ನಮ್ಮ ಕಣ್ಣಿನಲ್ಲಿ, ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ, ಕಣ್ಣಿನಲ್ಲಿ ಅಗ್ನಿತತ್ವದ ಏರುಪೇರಾಗಿದ್ದರೆ ಅಗ್ನಿತತ್ವವನ್ನು ಪ್ರತಿನಿಧಿಸುವ ಎಡಗೈಯ ತೋರು ಬೆರಳು ಏನಿದೆಯಲ್ಲ, ಅಲ್ಲಿ ನಮ್ಮ ಕಣ್ಣಿನಲ್ಲಿ ಅಗ್ನಿತತ್ವದ ಏರುಪೇರಾಗಿದ್ದರೆ ಅದಕ್ಕೆ ಸೂಕ್ತವಾದ ಕಲರನ್ನು ನಾವು ಆ ಕಣ್ಣಿನ ಪ್ರತಿಫಲನಕ್ಕೆ ಇಲ್ಲಿದೆಯಲ್ಲ ಪ್ರತಿನಿಧಿಸ್ತಾ ಇದೆ, ಅಲ್ಲಿ ಹೋಗಿ ನಾವು ಅದನ್ನು ಹಚ್ಚಿದಲ್ಲಿ ನಮಗೆ ಒಳ್ಳೆಯ ಪರಿಣಾಮ ಸಿಗುತ್ತೆ. ಇದೇ ರೀತಿ ನಾವು ಮೂಲವಾಗಿ ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿನಲ್ಲಿ ಕಲರ್ ಥೆರಪಿ ಮತ್ತು 10 ಮೂಲಭೂತ ತತ್ವಗಳು ಇವು ಎರಡನ್ನೂ ನಾವು ಮೇಳೈಸಿಕೊಂಡು ಸೂಕ್ತವಾಗಿ ನಾವು ಕಲರ್ಗಳನ್ನು ಹಾಕಿದಲ್ಲಿ ನಮ್ಮ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಏನಿರ್ತಾವಲ್ಲ ಅವನ್ನೆಲ್ಲವನ್ನು ಪರಿಹರಿಸಿಕೊಳ್ಬೋದು. ಈ ವಿಡಿಯೋದಿಂದ ನಿಮಗೆ ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿ ಬಗ್ಗೆ ಸ್ಪಷ್ಟನೆಯಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು.